ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಉಳಿಸಿ ಬೆಳೆಸುವ ಕಾರ್ಯ ಮಾಡಬೇಕು ಅಂತ ಶಾಸಕ ಹಂಪಯ್ಯ ನಾಯ್ಕ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಶರಣಬಸವ ನೀರಮಾನ್ವಿ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕನ್ನಡ ಭಾಷೆ ಪ್ರಾದೇಶಿಕವಾಗಿ ಅಂದ್ರೆ ತಾಯಿಯೇ ತನ್ನ ಮಗನಿಗೆ ಹಾಗೂ ಮಗಳಿಗೆ ಅಮ್ಮ ಅಪ್ಪ ಅಂತ ಹೇಳಿದ್ರೆ ಸಾಕು, ಆ ಮಗುವಿಗೆ ಕನ್ನಡ ಭಾಷೆಯ ಜ್ಞಾನ ಮೂಡ್ತಾ ಇದೆ ಎಂದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಬಳಗದವರು ಹೆಚ್ಚಾಗಿ ಕನ್ನಡ ಪರವಾದ ಕಾರ್ಯಕ್ರಮ, ಕನ್ನಡ ಉಳಿವಿಗಾಗಿ ಸೇವೆ ಸಲ್ಲಿಸಿದಾಗ ಮಾತ್ರ ಕನ್ನಡ ಇನ್ನಷ್ಟು ಬೆಳೆಯಲು ಸಾಧ್ಯ ಇದೆ ಎಂದಿದ್ದಾರೆ. ಮಾನವ ಸಾಹಿತ್ಯ ಮಾಡಲು ಶುಭವಾಗಲಿದೆ. ಹೀಗಾಗಿ ಈ ನಮ್ಮಲ್ಲಿ 10ನೇ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಇಂದಿನ ಎಲ್ಲ ಹಿರಿಯ ಶಾಸಕರು ಎಲ್ಲರೂ ಸಾಹಿತ್ಯಗಳು ಕೂಡಿ ಉತ್ತಮವಾಗಿ ಸಾಹಿತ್ಯ ಸಮ್ಮೇಳನ ಉತ್ತಮವಾಗಿ ಆಚರಿಸಿ ಮೆರಗು ತರ್ತಕ್ಕಂಥ ಮಾಡಿ ಅದೇ ರೀತಿ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಹೆಚ್ಚಿನ ರೀತಿಯಲ್ಲಿ ಇವತ್ತು ನಿಕಟಪೂರ್ವ ಅಧ್ಯಕ್ಷ ರಾಜ್ಕುಮಾರ್ ಅವರನ್ನು ಮಾಡಿದರು. ಅದೇ ರೀತಿಯ ಹೆಚ್ಚಿನ ರೀತಿಯವರು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀಬೇಕಂತ ಅದನ್ನು ನಿರ್ವಹಿಸ್ತಕ್ಕಂಥದ್ದು ಅದರ ಜೊತೆಗೆ ನಾವು ಇಳಿಸುವಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಮಾತು ಏನು ಬಂದರು ಎಷ್ಟು ಬಂದರು ಮಾತುಗಳು ಹೇಳ್ತೀನಿ ಅಂತಕ್ಕಂಥ ಮಾತುಗಳು ಹೇಳಬೇಕು. ಹೀಗಾಗಿ ಊಟದವರು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಎಲ್ಲರ ಮನಸ್ಸಿನಲ್ಲಿ ಬರೀ ಉದ್ಭವವಾಗ್ತಕ್ಕಂಥದ್ದಾಗ ಬರೀ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಕ್ಕಂಥ ಮಟ್ಟಿಗೆ ಅಲ್ಲ, ನಮ್ಮ ಸ್ವಯಂ ಪ್ರೇರಿತವಾಗಿ ಅದು ಹೇಳೋದು ನಮ್ಮ ಆತ್ಮದಿಂದ ಬರಬೇಕಾಗುತ್ತೆ. ಕನ್ನಡ ಅಂತಕ್ಕಂಥ ಮಾತು ಬಹಳ ಶುದ್ಧವಾದ ಸ್ವಚ್ಛವಾಗಿ ಬಾಯಿ ತುಂಬ ಬರ್ತಕ್ಕಂಥದ್ದು. ಯಾವುದನ್ನು ಇದ್ದರೆ ಕನ್ನಡ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ. ಹಾಗಾಗಿ ಮನುಷ್ಯತೆ ನಾವು ನಿಶ್ಚಿತವಾಗಿ ಕನ್ನಡ ಅಭಿಮಾನ ನಾವು ಕನ್ನಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಾಹಿತ್ಯ ಪರಿಷತ್ತು ಮುಖಾಂತರ ಇವತ್ತಿನ ಹೆಚ್ಚಿನ ಮೆರುಗು ಕೊಡ್ತಕ್ಕಂಥದ್ದು ಭಾಷೆ ಆಗಲಿ, ನೀರಾಗಲಿ, ಇವತ್ತು ಭೂಮಿ ಆಗಲಿ, ಪ್ರತಿಯೊಂದು ಈ ಒಂದು ಮಾತಾಡೋದಲ್ಲ ಅದು ಬರ್ತು ಯಾಕೆ ಕಾಂಜಾಗ ಅಂತಲೂ ಮಾತಾಡ್ತೀವಿ. ಹಾಗಾಗಿ ಹಬ್ಬ ನಮ್ಮ ಕನ್ನಡದಲ್ಲಿ ಉಳಿದವರು ಮಾತೃಭಾಷೆ ಆಡುವರೆ ನಾವು ಆ ರೀತಿ ಅಂದರೆ ಕನ್ನಡ ಯಾವಾಗ ಬಂದು ಬರ್ತದೆ, ಕನ್ನಡ ಯಾವಾಗ ಅದಕ್ಕೆ ನಾವು ಗ್ರಹಿಸ್ಕೊಡ್ತೀವಿ. ನಾವು ಸಾಹಿತ್ಯ ಸಮ್ಮೇಳನ ಪ್ರತಿ ರಾಜ್ಯದಲ್ಲಿ ಕೂಡ ಇವತ್ತು ಸಾಹಿತ್ಯ ಪರಿಷತ್ತು ಎಲ್ಲಿ ಅದು ನಮಗೆ ರೂಢಿಯಲ್ಲಿ ಬಂದ ಅದು ನಾವು ಸ್ವಯಂ ಪ್ರೇರಿತವಾಗಿ ಬರಬೇಕು. ಕನ್ನಡನ ಆಡಬೇಕು, ಕನ್ನಡ ಭಾಷೆ ಮುಂದೆ ಬರಬೇಕು, ಕನ್ನಡ ಭಾಷೆ ಮುಗಿಸ್ಬೇಕು ಅಂತಕ್ಕಂಥದ್ದು ಮನುಷ್ಯನಲ್ಲಿ ಸ್ವಯಂ ಪ್ರೇರಿತವಾಗಿ ಇದ್ದಾಗ ಮಾತ್ರ ನಾವೇನಾದರೂ ಕನ್ನಡಕ್ಕೆ ಮೆರುಗು ಕೊಡ್ತಕ್ಕಂಥದ್ದು, ಕನ್ನಡ ಭಾಷೆಗೆ ಅಂದ ಚೆಂದ ಇವತ್ತು ನಮ್ಮ ಹಿಂದಿನ ಕವಿಗಳು, ದೊಡ್ಡ ದೊಡ್ಡ ಕವಿಗಳು ಇವತ್ತು ಕನ್ನಡದ ಬಗ್ಗೆ ಸಾಕಷ್ಟು ಮೆರುಗು ಕೊಟ್ಟು ಕವನಗಳು ರಚಿಸಿದ, ವಚನಗಳು ರಚಿಸಿದ, ಬೇಕಾದಷ್ಟು ಭಟ್ರು ಕೂಡ ನಮ್ಮಲ್ಲಿ ಇವತ್ತು ವಿದ್ಯೆಯಲ್ಲಿ ಪ್ರತಿಯೊಬ್ಬರು ಮುಂದಾಡಿದ್ರು ಅದನ್ನು ಮುಂದೆ ತರ್ತಕ್ಕಂಥದ್ದಾಗುವುದವಾಗ ನಾವು ಇಂಗ್ಲೀಷ್ ಆಗ್ತೀವಿ. ಇನ್ನೊಂದು ಕನ್ನಡದಲ್ಲಿ ವಚನಗಳು ನೀವು
ಅವನು ಆಮೇಲೆ ಯಾರ ಫೋನ್ಗಳು ಮಾತಾಡ್ತಾರೆ ಭಾಷಣದಲ್ಲಿ ಅಳವಡಿಸ್ಕೊಂಡು ನಾನಂತ ಬುದ್ಧಿವಂತರಾದವರೇ ಒಂದು 4 ವಚನ ಸಾಹಿತ್ಯದಲ್ಲಿ ರೂಪುಗೊಂಡು ಸೈಯದ್ ಖಾದರ್ ಬಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.